ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ ನಂಬರ್ 3 ಅಂದರೆ ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 3 ಏನಾಯಿತು ಏನು ಅಂದ್ಬಿಟ್ಟು ಪಾಯಿಂಟ್ಸ್ ಆಗಿ ನೀನು ಹೇಳ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಏನಂದರೆ, ಉಗ್ರ ಮಂಜು ಅವರು ಧನರಾಜ್ ಅವ್ರ ಹತ್ರ ಪ್ರ್ಯಾಂಕ್ ಮಾಡಿದ್ರು ಬೆಳಗಿನ ಜಾವದಲ್ಲಿ. ಏನಂತ ಪ್ರ್ಯಾಂಕ್ ಮಾಡಿದ್ರು ಅಂದರೆ, ಉಗ್ರರಾಜ್ ಮಂಜು ಅವರು ಒಂಥರ ಕನಸಲ್ಲಿ ಒಂಥರ ಮಾತಾಡ್ತಾ ಇರೋ ಥರ ಎದ್ದು ಕುತ್ಕೊಂಡು ಆಮೇಲೆ ಕನ್ಸು ಕಾಣ್ತಾರೋ ಆ ಥರ ಭಯ ಬೀಳಿಸಿದ್ರು ಯಾರಿಗೆ, ಧನರಾಜ್ ಅವ್ರಿಗೆ. ಇದೆಲ್ಲಿ ಒಟ್ಟಿನಲ್ಲಿ ಒಂದು ಪ್ರ್ಯಾಂಕ್ ಮಾಡಿದ್ರು. ಅದು ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಈ ಸಲ 3ನೇ ದಿವಸ ಬಂದ್ಬಿಟ್ಟು ಯಾರು ಕೆಲಸ ಮಾಡ್ತಾ ಇದ್ರು ಅಂದರೆ ಮೋಕ್ಷಿತಾ ಪಯ್ಯನವರು ಮತ್ತು ರಂಜಿತನವರು. ಇವರು ಇಬ್ಬರೂ 3ನೇ ದಿವಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವರ್ಗವಾಸಿಗಳ ಹತ್ರ ನರಕವಾಸಿಗಳವರು ಹೋಗಿ ಕೆಲಸ ಮಾಡ್ತಾ ಇದ್ರು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಬೆಳಗಿನ ಜಾವ 5:15 ಆಗಿತ್ತು ಅನ್ಕೊಳ್ಳಿ. 5:15 ನರಕವಾಸಿಗೆ ನಮ್ಮ ಲಾಯರ್ ಜಗದೀಶ್ ಸರ್ ಇದ್ರಲ್ಲ, ಅವ್ರು ಹೋಗ್ಬಿಟ್ಟು ಅಂದ್ರೆ ಗೋಲ್ಡ್ ಸುರೇಶ್ ಅವರಿಗೆ ಬಿಸಿನೀರು ಕೊಟ್ಟಿರ್ತಾರೆ. ಅದನ್ನ ನೋಡಿದಂತ ಬಗ್ಲಿ ಅವರಿಗೆ ಕೋಪ ಬರುತ್ತೆ. ಅದು ಬಂದ್ಬಿಟ್ಟು ಥರ್ಡ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು, ನೆಕ್ಸ್ಟ್ ನರಕವಾಸಿಗಳು ಡಿಸ್ಕಷನ್ ಮಾಡ್ತಾ ಇದ್ರು. ಯಾರಂದ್ರೆ ಧನರಾಜ್ ಅವ್ರು ಬಂದ್ಬಿಟ್ಟು ತುಂಬಾ ಭಯ ಬೀಳ್ತಾರೆ ಅಂತ ಅಂದ್ಬಿಟ್ಟು ನರಕವಾಸಿಗಳು ಒಂದು ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರು. ಇದು ಬಂದ್ಬಿಟ್ಟು ಫೋರ್ತ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಲಾಯರ್ ಜಗದೀಶ್ ಸರ್ ಇದಾರಲ್ಲ, ಅಂದ್ರೆ ಸ್ವರ್ಗವಾಸಿಗಳು ನರಕವಾಸಿ ಆದಂತ ಗೋಲ್ಡ್ ಸುರೇಶ್ ಅವ್ರಿಗೆ ಬಾಳೆಹಣ್ಣು ಕೇಳ್ತಾರೆ. ಬಾಳೆಹಣ್ಣು ಒಂದು ಹಣ್ಣು ಯಾವ್ದಂತ ಅನ್ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಬಾಳೆಹಣ್ಣು ಕೊಟ್ಟಿರ್ತಾರೆ. ಅದನ್ನ ಕೊಟ್ಟಿರ್ತಕ್ಕಂಥ ನೋಡಿದ್ರ ಬಿಗ್ ಬಾಸ್ ನೋಡಿರ್ತಕ್ಕಂಥ ಕಾರಣ ಏನು, ಅದಕ್ಕೆ ಏನ್ ಪನಿಷ್ಮೆಂಟ್ ಕೊಟ್ಟರೆ, ಮನೇಲಿ ಇರ್ತಕ್ಕಂಥ ಸಾಮಗ್ರಿಗಳೆಲ್ಲಾನು ವಾಪಸ್ ಕೊಡ್ಬೇಕಂದ್ಬಿಟ್ಟು ಒಂದು ಆದೇಶ ಬರುತ್ತೆ ಬಿಗ್ ಬಾಸ್ ಮನೆ ಸ್ವರ್ಗವಾಸಿಗಳಿಗೆ. ಒಂದು ಬಾಳೆಹಣ್ಣು ಕೊಟ್ಟಿದ್ದಕ್ಕೆ ಇದಾಗಿತ್ತು ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು. ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಬಂದ್ಬಿಟ್ಟು, ಅಣ್ಣ ಬಿಗ್ ಬಾಸ್ ಎಲ್ಲಾನು ವಾಪಸ್ ಕೊಡಂತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಉಪವಾಸ ಇರ್ಬಾರ್ದು ಅಂದ್ಬಿಟ್ಟು ಏನಂದ್ರೆ ಈ ನರಕವಾಸಿಗೆ ಏನ್ ಕೊಡ್ತಾ ಇದ್ರು ಊಟನ ಅದೇ ಎಲ್ಲಾರ್ಗು ಸ್ವರ್ಗವಾಸಿಗಳಿಗೂ ಕೊಡ್ಬೇಕಂದ್ಬಿಟ್ಟು ಒಂದು ಆದೇಶ ಬಂತು. ಇದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಅದರಲ್ಲೇನೆ ಲಾಯರ್ ಜಗದೀಶ್ ಅವರು ಅದೇ ಆ ಒಂದು ಗಂಜಿ ಅನ್ನೋ ದಿನ ಬಂದಿತ್ತು ಊಟ, ಅದಕ್ಕೆ ಉಪ್ಪಿನಕಾಯಿ ಹಾಕೊಂಡ್ಬಂದ್ರು. ನನಗೆ ಬೇಕು ಅಂದ್ಬಿಟ್ಟು ಕೇಳ್ಬಿಟ್ಟು ಹಾಕೊಂಡ್ಬಂದೆ, ಎತ್ಕೊಂಡ್ಬಂದು ನರಕವಾಸಿಗಳಿಗೆ ಎಲ್ಲಾರ್ಗು ಕೊಟ್ಟಿದ್ರು. ಅದು ಒಂದು ಪಾಯಿಂಟ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು, ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಇಂದ ಒಂದು ಸಂದೇಶ ಬಂದು ಟಾಸ್ಕ್ ಆಡ್ಬೇಕನ್ಬಿಟ್ಟು. ಟಾಸ್ಕ್ ಏನ್ಗೋಸ್ಕರ ಅಂದ್ರೆ, ಈ ವಾರದಲ್ಲಿ ಯಾರು ನಾಮಿನೇಟ್ ಆಗಿರೋ ಅವರಲ್ಲಿ ವಿನ್ ಆದವ್ರಿಗೆ ಒಬ್ಬರಿಗೆ ಈ ವಾರದಿಂದ ನಾಮಿನೇಷನ್ ಇರಲ್ಲ. ಅಂದ್ರೆ ಅವ್ರನ್ನ ನಾಮಿನೇಷನ್ ಹಾಕಿದ್ದವ ಯಾರಿರ್ತಾರೋ ಅವರು ನಾಮಿನೇಷನ್ ಪಾರಾಗ್ತಾರೆ ಅಂದ್ಬಿಟ್ಟು ಈ ಗೇಮ್ ಆಡಿದ್ರೆ ಅಂದ್ಬಿಟ್ಟು. ಆ ಗೇಮ್ ಹೆಸರು ಬಂದ್ಬಿಟ್ಟು ಏನಂದ್ರೆ, ಆ ಆಟದ ಹೆಸರು ಬಂದ್ಬಿಟ್ಟು ತಕ್ಕಡಿ ಒಂದಿರುತ್ತೆ. ಆ ತಕ್ಕಡಿಯಲ್ಲಿ ಬಂದ್ಬಿಟ್ಟು ಮನೆಯವರೆಲ್ಲಾನು ಏನೋ ಮಣ್ಣನ್ನು ತುಂಬಬೇಕಾಗತ್ತೆ. ಆ ಮಣ್ಣನ್ನು ಅಂದ್ರೆ ಹಸಿರದು ಒಂದು ಇದು ಕೊಟ್ಟಿರ್ತಾರೆ, ಏನೋ ತಕ್ಕಡಿ. ಅದರಲ್ಲಿ ಯಾರ್ದು ಮಣ್ಣು ಜಾಸ್ತಿ ತುಂಬಿ ಕೆಳಗಡೆ ಅದು ಬರುತ್ತೋ ನಿಲ್ಲುತ್ತೋ ಅವ್ರಿಗೆಲ್ಲಾನು ಮತ್ತೆ ನಾಮಿನೇಟ್ ಈ ವಾರದ ಗಿದ್ದೇ ಇರ್ತಾರೆ. ಅವ್ರು ಓಟ್ ಮುಖಾಂತರವಾಗಿ, ಇಲ್ಲಾಂದ್ರೆ ನೆಕ್ಸ್ಟ್ ಗೇಮ್ ಬರ್ತದೆ ಅದ್ರ ಮುಖಾಂತರವಾಗಿ ಅವ್ರು ಇದು ಮಾಡ್ತಾರೆ. ಬಟ್ ಏನಂದ್ರೆ, ಯಾರಲ್ಲಿ ಅದರಲ್ಲಿ ಮಣ್ಣು ಹಾಕಿ ಕೆಳಗಡೆ ಬಂದಿರಲ್ಲ ನೋಡಿ, ಮೇಲೆ ಇರುತ್ತಲ್ಲ ಗ್ರೀನ್ ಕಲರ್ದು, ಅದನ್ನ ತಕ್ಕಡಿ, ಅದು ವಿಡಿಯೋ ನೋಡ್ಬೇಕಂದ್ರೆ ಜ್ಯೋತಿದಲ್ಲಿ ಹೋಗಿ ಸಿಗುತ್ತೆ ನೋಡ್ರಿ. ಆ ಒಂದ್ರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರು ಈ ವಾರದಿಂದ ನಾಮಿನೇಟ್ ಆಗಿರೋರು ಪಾರಾಗುತ್ತಾರೆ ಅಂತ ಅಂದ್ಬಿಟ್ಟು ಬಂದಿತ್ತು. ಅದೇ ಆ ಗೇಮ್ ಹೆಸರು ಬಂದ್ಬಿಟ್ಟು ಅದೇ ತಕ್ಕಡಿಯಲ್ಲಿ ಯಾರು ಮಣ್ಣನ್ನ ತುಂಬಿ ಕೆಳಗಡೆ ಬೀಳಿಸ್ತಾರ ಅವರು ಇದೇ ಕಂಟಿನ್ಯೂ ಆಗ್ತಾರೆ. ಯಾರು ಅದರಲ್ಲಿ ಮಣ್ಣು ತುಂಬಿದ್ರೆ ಹಂಗೆ ಸ್ವಲ್ಪ ಮೇಲೆ ಇರುತ್ತೋ ಅವ್ರು ಈ ವಾರದಿಂದ ಆಟದಲ್ಲಿ ವಿನ್ ಆದಾಗೇನೆ. ಪ್ಲಸ್ ಈ ವಾರದಲ್ಲಿ ಅವ್ರು ಬಂದ್ಬಿಟ್ಟು ನಾಮಿನೇಟ್ ಇಂದ ಪಾರಾಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಹಿಂಗೆ ಲಾಯರ್ ಜಗದೀಶ್ ಮತ್ತು ಧನರಾಜ್ ಅವ್ರು ಬಂದ್ಬಿಟ್ಟು ಅಲ್ಲಿ ಉತ್ಸವರಿ ತಗೊಂಡಿರ್ತಾರಲ್ಲ, ಇವ್ರಿಗೆ ಸ್ವಲ್ಪ ವಿವಾದ ಆಗ್ತಾ ಇರುತ್ತೆ. ಅದರಿಂದ ಏನಾಗಿತ್ತು, ಬಿಗ್ ಬಾಸ್ ಸ್ಟಾಪ್ ಮಾಡ್ಬಿಡಿ ಅಂತ ಅಂದ್ಬಿಟ್ಟು ಒಂದು ಆದೇಶ ಬಂತು. ಸ್ಟಾಪ್ ಮಾಡ್ತು. ಮತ್ತೆ ಸ್ಟಾಪ್ ಆದ್ಮೇಲೆ ಏನಾಯ್ತು ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ಪಾಯಿಂಟ್. ಏನಂದ್ರೆ, ಧನರಾಜ್ ಅವ್ರಿಗೆ ಒಂದು ಬಿಗ್ ಬಾಸ್ ಒಂದು ಇದು ಕೊಡುತ್ತೆ, ಆದೇಶ ಬಂದ್ಬಿಟ್ಟು. ಏನಂದ್ರೆ, ನಿಮ್ಮ ಕೈಲಿ ನಿಮ್ಮ ಜೊತೆ ನಿಮ್ಗೆ ಸಹಾಯಕ ಮಾಡೋದಕ್ಕೋಸ್ಕರ ಯಾರನ್ನ ಒಬ್ಬರನ್ನ ಸ್ವರ್ಗವಾಸಿಯಲ್ಲಿ ಒಬ್ಬರನ್ನ ಚೂಸ್ ಮಾಡ್ಕೊಳ್ಳಿ ಅಂತಂತಾರೆ. ಅವ್ರು ಬಂದ್ಬಿಟ್ಟು ಇವ್ರನ್ನ ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡ್ಕೊಂತಾರೆ. ಅವಾಗ ನೆಕ್ಸ್ಟ್ ಗೇಮ್ ಮತ್ತೆ ಇದಾ ಪ್ರಕಾರವಾಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಲಾಯರ್ ಅವರು ಧನರಾಜ್ ಅವ್ರನ್ನ ರೇಗಿಸ್ತಾನೆ ಇರ್ತಾರೆ. ಬಟ್ ಏನಂದ್ರೆ ಲಾಯರ್ ಜಗದೀಶ್ ಅವರು ಧನರಾಜ್ ಹತ್ರ ನಗು ಅಂತಾರೆ. ಬಟ್ ಅವ್ರು ನಗು ಅಂತ ಹೇಳಿದಕ್ಕೆ ಅವ್ರಿಗೆ ತುಂಬಾ ಗರಂ ಆಗೋಗ್ಬಿಟ್ಟು ಅವ್ರು ಬಂದ್ಬಿಟ್ಟು ಇದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ಈ ತರನೇ ಇವರು ಲಾಯರ್ ಅವ್ರು ಎಗರಿಸ್ತಾ ಇರ್ತಾರಲ್ಲ, ನೀನು ಎಗರು ಜಿಮ್ ಮಾಡು ಅಂತಂದ್ರೆ ಧನರಾಜ್ ಅವ್ರು ಅದೇ ತರ ಮಾಡ್ತಾ ಇರ್ತಾರೆ. ಹಂಗೆ ಮಾಡ್ತಾ ಏನಾಗುತ್ತೆ ಅಂದ್ರೆ, ಧನರಾಜ್ ಅವ್ರು ಫುಲ್ಲು ಗರಂ ಆಗೋಗ್ಬಿಡ್ತಾರೆ. ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವ್ರು ಬಂದ್ಬಿಟ್ಟು ನೆಕ್ಸ್ಟ್ ಹಿಂಗೆ ಮಾಡ್ಕೊಂಡು ಬಟ್ ಗೇಮ್ ಏನೋ ಫಿನಿಶ್ ಮಾಡೋದು. ಬಟ್ ಗೇಮ್ ಫಿನಿಶ್ ಮಾಡಿದಾದ್ಮೇಲೆ ಗೇಮಲ್ಲಿ ಯಾರು ವಿನ್ ಆದ್ರು ಅಂದ್ರೆ ಉಗ್ರಂ ಮಂಜು ಅವರು ವಿನ್ ಆದ್ರು. ಬಟ್ ಆ ವಿನ್ ಆಗಿದ್ದ ಕಾರಣದಿಂದ ಅವರು ಈ ವಾರದ ನಾಮಿನೇಟ್ ಇಂದ ಪಾರಾದ್ರು. ಇನ್ನು ಮಿಕ್ಕಿದವರೆಲ್ಲ ಆಸ್ ಯೂಶುವಲ್ ಮತ್ತೆ ಈ ವಾರದ ನಾಮಿನೇಟ್ಗೆ ಎಲ್ಲರೂ ಇರ್ತಾರೆ. ಅವರು ಉಗ್ರಂ ಮಂಜು ಮತ್ತೆ ಈ ಒಂದು ಟಾಸ್ಕ್ ಇಂದ ವಿನ್ ಆಗಿ ಪಾರಾದ್ರು ನಾಮಿನೇಟ್ ಇಂದ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಈ ಗೇಮೆಲ್ಲ ಮುಗಿದ ಮೇಲೆ ಮಾನಸ್ ಅವ್ರಿಗೂ ಲಾಯರ್ ಅವ್ರಿಗೂ ಒಂದು ಜಗಳ ಬರುತ್ತೆ. ಹಿಂಗೆ ಏನೇನೋ ಇಶ್ಯೂ ಹಿಂಗೆ ಮಾತಾಡ್ತಾನೆ ಏನಂದ್ರೆ, ಮಾನಸ್ ಅವರು ಹೋಗು ಅಂತ ಅಂದ್ಬಿಡ್ತಾರೆ. ಇವ್ರಿಗೆ ಅದಕ್ಕೆ ಬಂದ್ಬಿಟ್ಟು ಹೋಗೇ ಬಾರ ಅಂತ, ಅವರು ಹೋಗೋ ಬಾರ ಅಂತ ಈ ತರ ಕನ್ವರ್ಸೇಷನ್ ಆಗುತ್ತೆ.
ಈ ತರ ಅದನ್ನೆಲ್ಲ ವಿಡಿಯೋ ಬೇಕಂದ್ರೆ ಜಿಯೋ ಟಿವಿಲಿ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಬಂದ್ಬಿಟ್ಟು. ಇದೊಂದಾಗುತ್ತೆ. ಇದೆಲ್ಲ ಆದ್ಮೇಲೆ ಈ ವಾರದಲ್ಲಿ ಇನ್ ಮಿಕ್ಕಿದ್ದವ್ರು ಯಾರಿದ್ದಾರೆ ಅವರೆಲ್ಲ ನಾಮಿನೇಟ್ ಆಗಿರ್ತಾರೆ. ಈ ವಾರದಕ್ಕೆ ಯಾರು ಗೌತಮಿ ಅವರು, ಭವ್ಯ ಅವರು, ಮತ್ತೆ ಲಾಯರ್ ಅವರು, ಮತ್ತೆ ಆ, ಮಾನಸ ಮಾನಸ್ ಅವರು, ಮತ್ತೆ ಇವ್ರು ಬಂದ್ಬಿಟ್ಟು ಚೈತ್ರ ಕುಂದಾಪುರ್ ಅವರು, ಯಮುನಾ ಅವರು, ಇವರೆಲ್ಲನೂ ನಾಮಿನೇಟ್ ಆಗಿರುತ್ತೆ. ಈ ವಾರದಕ್ಕೆ ಇಷ್ಟ ಆಗಿತ್ತು ಡೇ ನಂಬರ್ 3 ಅಲ್ಲಿ ಬಿಗ್ ಬಾಸ್ ನಡೆದಿರ್ತಕ್ಕಂಥ ಮೈನ್ ಪಾಯಿಂಟ್ಸ್ ಮಾತ್ರ ನಾನು ನಿಮ್ಗೆ ಹೇಳ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಲೆಸ್ ಬಾಯ್.